ಇದ್ದೀರಿ. ಅದು ಐ ಥಿಂಕ್ ಇದು ನಮ್ಮ ಫಸ್ಟ್ ಕಾರ್ಯಕ್ರಮ. ಇದು ನಾವು ಸ್ವೆರಿಂಗ್ ಇನ್ ಆದಮೇಲೆ ಸೊ ನಿಮ್ಮೆಲ್ಲರ ಜೊತೆ ಮಾಡಿದ್ವಿ ಅಂತ ನಿಮ್ಮೆಲ್ಲರ ಧನ್ಯವಾದಗಳು. ಈಗ ಕವಿತಾ ಮ್ಯಾಮಿಗೆ ಎಲ್ಲಕ್ಕಿಂತ ಥ್ಯಾಂಕ್ ಯು. ಯಾಕಂದರೆ ಕವಿತಾ ಮ್ಯಾಮ್ ಎಷ್ಟು ಡೀಟೇಲ್ಡಾಗಿ ರಿಪೋರ್ಟ್ ಕೊಟ್ಟರು, ಅದು ನಮ್ಗೆ ಯಾರಿಗೂ ಮಾತಾಡೋಕ್ಕೇನು ಬಿಟ್ಟೇ ಇಲ್ಲ. ಸೊ ನಮ್ಮ ಕಾಲೇಜಿನ ಎಲ್ಲ ಫೆಸಿಲಿಟೀಸು, ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ಫೆಸಿಲಿಟೀಸ್ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸಿದೆ. ಆಮೇಲೆ ಫಸ್ಟ್ ಆಮೇಲೆ ನಮ್ಮ ಪಲ್ಲವಿ ಮ್ಯಾಮ್ ನಮ್ಮ ಬಗ್ಗೆ ಡೀಟೇಲ್ಸ್ ಕೊಟ್ಟರು. ನನಗೂ ಗೊತ್ತಾಗಲಿಲ್ಲ ನಮ್ಮ ಜಾತಿಗೆ ಯಾವಾಗ ಪಬ್ಲಿಕ್ ಆಯಿತು ಅಂತ. ಹುಟ್ಟಿರೋ ದಿನದಿಂದ ನಾವು ಇಲ್ಲಿ ತನಕ ಎಲ್ಲಿ ಓದ್ಕೊಂತ ಬಂದೀವಿ, ಏನೇನು ಕೆಲಸಗಳು ಮಾಡ್ಕೊಂತ ಬಂದೀವಿ ಅಂತ ಎಲ್ಲರಿಗೂ ತಿಳಿಸಿದ್ರು. ಸೊ ಥ್ಯಾಂಕ್ ಯು ಪಲ್ಲವಿ ಮ್ಯಾಮ್. ಆ್ಯಂಡ್ ವೇದಿಕೆ ಮೇಲಿರೋ ಎಲ್ಲರಿಗೂ ನಮಸ್ಕಾರ. ನಮ್ಮ ರವಿ ಸರ್, ರುದ್ರೇಶ್ ಸರ್, ಆಮೇಲೆ ಮುಖ್ಯವಾಗಿ ನಮ್ಮ ಗಿರಿಜಮ್ಮರು, ನಮ್ಮ ಮಾರ್ಗದರ್ಶಕರು, ನಮ್ಮ ಬಾಪೂಜಿ ಸಂಸ್ಥೆಗೆ, ನಮ್ಮೆಲ್ಲ ಬಾಪೂಜಿ ಸಂಸ್ಥೆಯ ಎಲ್ಲ ಸ್ಟಾಫಿಗೆ ಒಬ್ಬರು ಅಮ್ಮರ ಸ್ಥಾನದಲ್ಲಿರೋರು ನಮ್ಮ ಗಿರಿಜಮ್ಮರು. ಸೊ ನಮ್ಮ ಕವಿತಾ ಮ್ಯಾಮ್ ಹೇಳ್ದಂಗೆ ನಮ್ಮ ಈ AVK ವುಮೆನ್ಸ್ ಕಾಲೇಜಿಂದು ಒಂದು 58 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಐತಿ. 1,00,000 ಮೇಲೆ ಅಲುಮ್ನ ಇದ್ದಾರೆ. ಆಮೇಲೆ ನೀವು ಒಂದ್ಸತಿ ನಿಮ್ಮ ಸ್ಟಾಫಿಗೆ ಕೇಳಿದ್ರೆ ಹೇಳ್ತಾರೆ ಒಲಿಂಪಿಯನ್ಸ್ ಇಂದ ಆಕ್ಟ್ರೆಸಸ್ ತನಕ ಅಲುಮ್ನೈ ಬರ್ತಾರೆ ಕಾಲೇಜಿಂದ. ಸೊ ಎವ್ರಿಥಿಂಗ್ ಇಸ್ ಅಚೀವಬಲ್ ಫಾರ್ ಯು ಯಂಗ್ ವುಮೆನ್ ಹಿಯರ್ ಟುಡೇ. ಆ್ಯಂಡ್ ನಂದು ಬ್ಯಾಕ್ಗ್ರೌಂಡು ಎಕನಾಮಿಕ್ಸ್, ನಾನು ಓದಿರೋದು ಎಕನಾಮಿಕ್ಸ್. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ವಿಮೆನ್ ಆಮೇಲೆ ಡೆವಲಪ್ಮೆಂಟು ಡೈರೆಕ್ಟ್ಲಿ ಕೋರಿಲೇಟ್ ಆಗ್ತವೆ. ಸೊ ಸ್ಟ್ರಾಂಗ್ ವಿಮೆನ್ ಬಿಲ್ಡ್ ಸ್ಟ್ರಾಂಗ್ ವಿಲೇಜಸ್, ಸ್ಟ್ರಾಂಗ್ ಸಿಟೀಸ್, ಸ್ಟ್ರಾಂಗ್ ಸ್ಟೇಟ್ಸ್, ಸ್ಟ್ರಾಂಗ್ ಕಂಟ್ರೀಸ್. ಸೊ ಇದು ಭಾಳ ಮುಖ್ಯ. ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ರಿ ದಟ್ ಎಜುಕೇಷನ್ ಈಸ್ ದ ಪ್ಲೇಸ್ ಫಾರ್ ವಿಮೆನ್. ಆಮೇಲೆ ನಮ್ಮ ಬಾಪೂಜಿ ಸಂಸ್ಥೆ ಒಂದು 5 ವರ್ಷದಿಂದ ಎಲ್ಲ ಸ್ಟಾಫು ನೋಡ್ತಿದ್ದಾರೆ. ಹೆಂಗೆ ನಮ್ದು ಸ್ಟೂಡೆಂಟ್ಸ್ ಇಂಟೇಕ್ ಮಾಡೋಕ್ಕಾಗಲ್ಲ, ಸ್ಟ್ರೆಂತ್ ಯಾವಾಗಲೂ ಯಾವ್ದಾರ ಫೀಲ್ಡ್ನಲ್ಲಿ ಈಗ ವಿಮೆನ್ನೇ ಜಾಸ್ತಿ ಇದ್ದಾರೆ. ನಮೀಗ BIT ತಗೊಂಡ್ರೆ ನಮ್ಮ ಎಂಜಿನಿಯರಿಂಗ್ ಯೂಶ್ವಲಿ ನಾವು ಅನ್ಕೋತೀವಿ ಸ್ಟೀರಿಯೋಟೈಪ್ ಇರ್ತವೆ, ಗಂಡು ಮಕ್ಕಳನ್ನೇ ಸಿವಿಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಬಟ್ ನಮಗೆ BIT ಬಂದರೆ 50% ಮೇಲೆ ಹೆಣ್ಮಕ್ಳಿಗೆ ಆಗ್ತಾರೆ. ಸೊ ಭಾಳ ಹೆಮ್ಮೆಯ ವಿಚಾರ. ನೀವೆಲ್ಲರೂ ಯು ಶುಡ್ ಬಿ ವೆರಿ ಪ್ರೌಡ್ ದಟ್ ಯು ಆರ್ ಪರ್ಸೂಯಿಂಗ್ ಸಚ್ ಫೀಲ್ಡ್ಸ್ ಆ್ಯಂಡ್ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್. ಸೊ ಸ್ಟೂಡೆಂಟ್ಸಿಗೆ ನಾನು ಒಂದೇ ಮೆಸೇಜ್ ಹೇಳ್ತೀನಿ, ಯಾಕಂದರೆ ನಮ್ಮದು ಟೈಮ್ ಇಲ್ಲ. ಸೊ ಇದು ನಿಮ್ಮ ಎಜುಕೇಷನ್ ಫಾರ್ಮೇಟಿವ್ ಇಯರ್ಸ್. ನಾನು ಒಂದು 5 ವರ್ಷ ಆಗಿಲ್ಲ, ನಾನು ನಿಮ್ಮ ಸ್ಥಾನದಲ್ಲೇ ಕೂತ್ಕೊಂಡಿದ್ದೆ ನಮ್ಮ ಕಾಲೇಜ್ನಲ್ಲಿ. ಆಮೇಲೆ ಈ ಆಪರ್ಚುನಿಟಿ ಏನೈತಿ, ಪ್ಲೀಸ್ ಯೂಸ್ ಎವ್ರಿ ಆಪರ್ಚುನಿಟಿ ಇನ್ ಯುವರ್ ಹಾಸ್ಟೆಲ್. ಈಗ ನಾವು ಬಂದಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಬಾಟ್ನಿ ಆಮೇಲೆ ಜುವಾಲಜಿ ಮ್ಯೂಸಿಯಮಿಗೆ ಹೋದ್ವಿ. ಐ ಥಿಂಕ್ ನೀವೆಲ್ಲರೂ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ನೋಡಿರ್ತೀರ ಬಾಟ್ನಿ ಆಮೇಲೆ ಜುವಾಲಜಿ ಮ್ಯೂಸಿಯಮಲ್ಲಿರೋದು. ಆಮೇಲೆ ಅಲ್ಲಿ ಒಂದು ಸೈಕಸ್ ಐತಿ. ಆ ಸೈಕಸ್ಸು ಭಾಳ ಇದು ಒಂದು ಸಿಲಿಂಡರ್ನಲ್ಲಿ ಐತಿ, ಆಲ್ಮೋಸ್ಟ್ 1 feet by 1 feet. ಆಮೇಲೆ ಇಂಥ ಸ್ಪೆಸಿಮೆನ್ ನಿಮಗೆ ಬೆಂಗಳೂರಿನಲ್ಲೂ ಸಿಗಲ್ಲ, ಆಮೇಲೆ ನನಗೆ ತಿಳಿದಂಗೆ ಡೆಲ್ಲಿನಲ್ಲೂ ಆರಾಮಾಗಿ ಸಿಗಲ್ಲ ಇಂಥ ಸ್ಪೆಸಿಮೆನ್ಸ್. ಸೊ ಇಂಥ ಎಲ್ಲ ಆಪರ್ಚುನಿಟೀಸ್ ಇದಾವೆ ಕಾಲೇಜ್ನಲ್ಲಿ. ಸೊ ಪ್ಲೀಸ್ ಉಪಯೋಗಿಸ್ರಿ, ಮತ್ತೆ ಇಂಥವು ಆಪರ್ಚುನಿಟೀಸ್ ಬರಲ್ಲ. ಸೊ ನಿಮ್ಮ ಫಾರ್ಮೇಟಿವ್ ಇಯರ್ಸಿನ ಎಷ್ಟಾಗುತ್ತೆ ಅಷ್ಟು ಉಪಯೋಗಿಸ್ರಿ. ಆಮೇಲೆ ಕೊನೆಗೆ ನಾನು ಒಂದೇ ಮಾತು ಹೇಳ್ತೀನಿ, ಅದು ಶಕ್ತಿ, ಸಂಪತ್ತಿ ಆಮೇಲೆ ಸದ್ಬುದ್ಧಿ, ಈ 3 ದೇವಿಗಳೇ. ಇದು ದಯವಿಟ್ಟು ಯಾವಾಗೂ ಮರಿಬೇಡ್ರಿ ಎಲ್ಲ ಸ್ಟೂಡೆಂಟ್ಸು. ಸೊ ಶಕ್ತಿ, ಸಂಪತ್ತಿ, ಸದ್ಬುದ್ಧಿ 3 ಶಕ್ತಿಗಳು ನಿಮ್ಮ ಹತ್ರ ಇದ್ದಾವೆ. ನೀವು ಏನಾರ ಹೆಜ್ಜೆ ಇಡ್ತಿದ್ರ ಫುಲ್ ಕಾನ್ಫಿಡೆನ್ಸ್ ಇಂದ ಇಟ್ರಿ. ನಮ್ಮ ಬಾಪೂಜಿ ಫೆಟರ್ನಿಟಿ, ನಮ್ಮ ಸ್ಟಾಫು ಯಾವಾಗಲೂ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರ್ತಾರೆ. ನಮ್ಮ ಅಲುಮ್ನಾಯಿ ನಿಮ್ಮ ಜೊತೆ ಇರ್ತಾರೆ. ನೀವು ಮುಂದೆ ಬೆಳೀರಿ. ಆಮೇಲೆ ನಿಮ್ಮ ಮನೆ ಹೆಸರು, ನಿಮ್ಮ ಊರಿನ ಹೆಸರು, ನಿಮ್ಮ ದೇಶದ ಹೆಸರನ್ನ ಮುಂದುವರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.